ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ ನೆಕ್ಕಿಗೆ ಪೈಪಿಂಗ್ ಮಾಡೋದು ಹೇಗೆ ಅಂತ ಒಬ್ಬ ಸಬ್ಸ್ಕ್ರೈಬರು ಕೇಳ್ಕೊಂಡಿದ್ರು. ಅವ್ರ ಹೆಸರು ಶಾರದಾ ಬಿರಾದಾರ್ ಅಂತ. ಅವರು ಬೇರೆ ಬೇರೆ ರೀತಿ ನೆಕ್ ಡಿಸೈನ್ ಇರುತ್ತಲ್ಲ, ಅದಕ್ಕೆ ಪೈಪಿಂಗ್ ಹೊಲಿಯೋದು ಹೇಗೆ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನಿವತ್ತು ಎರಡು ರೀತಿಯಲ್ಲಿ ಸ್ಟಾರ್ ನೆಕ್ಕಿಗೆ ಪೈಪಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟಾರ್ ನೆಕ್ ಡಿಸೈನು ನಾವು ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಎರಡು ರೀತಿಯಲ್ಲಿ ಪೈಪಿಂಗ್ ಮಾಡೋದನ್ನ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಈ ಒಂದು ಬಟ್ಟೆನ ತೊಗೊಂಡಿದ್ದೀನಿ ಎರಡು. ಸೊ ಈಗ ಸ್ಟಾರ್ ನೆಕ್ ಏನಿದೆ ಅದನ್ನು ನಾನೀಗ ಒಟ್ಟಿಗೆ ಕಟ್ ಮಾಡ್ಕೊತೀನಿ. ಸೊ ನಾನಿಲ್ಲಿ ನೆಕ್ ಬಿಡ್ತು 2.25 ಇಡ್ತಾ ಇದ್ದೀನಿ. 2.25 ಮತ್ತು ಡೀಪ್ ಬಂದು ಇಲ್ಲಿ 9 ಇಂಚ್ ಇಡ್ತಾ ಇದ್ದೀನಿ. ಸೊ ಇದು ನಿಮಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಕ್ಯೂನಿ ಬಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಬಿಗಿನರ್ಸು ಕಲೀಲಿಕ್ಕೆ ಈಸಿ ಆಗುತ್ತೆ, ಕ್ಯೂನಿ ಬಟ್ಟೆ ಜಾರೋದಿಲ್ಲ. ಹಾಗಾಗಿ ಸೊ ಇಲ್ಲಿ 3 ಇಂಚು ನಾನು ನೀವು ನೆಕ್ ಇಡ್ತು ಎಷ್ಟಾದರೂ ತೊಗೋಬೋದು. ನಾನಿಲ್ಲಿ 3 ಇಂಚು ತೊಗೊತಾ ಇದ್ದೀನಿ. ಈ ಸ್ಟಾರ್ ನೆಕ್ ಡಿಸೈನು ಏನು ಹೊಲ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಸೊ ಇಲ್ಲಿ ಸ್ಟಾರ್ ನೆಕ್ಕಿಗೆ ಸ್ವಲ್ಪ ಬ್ರಾಡ್ ಅನ್ನೋದು ಬರುತ್ತೆ, ಅದು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು 2.5 ಇಟ್ಕೊತೀನಿ, ಯಾಕಂದರೆ ಇದು ಶೇಪು ಈ ರೀತಿ ಬರುತ್ತೆ. ಹಾಗಾಗಿ ಸೊ ನಾನೀಗ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೊತಾ ಇದ್ದೀನಿ. ನಿಮಗೆ ನೆಕ್ ಕಟಿಂಗ್ ಮಾಡೋದ್ರಿಂದ ಹಿಡಿದು ಪೈಪಿಂಗ್ ಮಾಡೋವರೆಗೂ ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ಇಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ಅದು ಎರಡು ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟಾರ್ ನೆಕ್ಕು. ಸೊ ಇಲ್ಲಿ ಬಂದು 3.5 ಇಂಚಿಗೆ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ 1 ಇಂಚು ಹೊರಗಡೆನೆ ತೊಗೋಬೋದು. ತುಂಬ ಬ್ರಾಡ್ ಬೇಡ ಅಂದರೆ ಒಂದು 1/2 ಇಂಚ್ವರೆಗೂ ತೊಗೋಬೋದು. ಸೊ ಇಲ್ಲಿ ಆಲ್ರೆಡಿ 3 ಇಂಚು ಇದೆ. ಈಗ ನಾನು ಇಲ್ಲಿಂದ 3.5 ತೊಗೊಂಡಿದ್ದೀನಿ, ಇಲ್ಲಿಂದ 1/2 ಇಂಚು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಮಾರ್ಕಿಂಗು ಮಾಡ್ತೀನಿ ನಾನೀಗ. ಸೊ ಸ್ಟಾರ್ ಅನ್ನೋದು ಸಾಮಾನ್ಯವಾಗಿ ಈ ರೀತಿ ಚೂಪಾಗಿ ಬರುತ್ತೆ. ಸೊ ಆಮೇಲೆ ಇಲ್ಲಿ ಒಳಗಡೆ 1/2 ಇಂಚಿಗೆ ತೊಗೋಬೇಕು. ಇಲ್ಲಿ 1/2 ಇಂಚು ಹೊರಗಡೆ, ಇಲ್ಲಿ 1/4 ಇಂಚು ಅಥವಾ 1/2 ಇಂಚು ಒಳಗಡೆ ತೊಗೊಬಿಟ್ಟು ಶೇಪ್ ಅನ್ನೋದು ನೀವು ನೀಟಾಗಿ ಸ್ಟಾರ್ ಟೈಪ್ ಬರಬೇಕು. ನೋಡಿ, ಈ ರೀತಿ ಮಾರ್ಕಿಂಗ್ನ ಮಾಡ್ಕೋಬೇಕು. ಈಗ ನಾನು ಇಲ್ಲಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಒಂದು ಡಿಸೈನ್ ಏನಿದೆ ಆ ಒಂದು ಡಿಸೈನಿಗೆ ಯಾವ ಪೈಪಿಂಗ್ ಸೂಟ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ ಪೈಪಿಂಗು. ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ವಿಡಿಯೋಸ್ನ ನೋಡಿ ಫ್ರೆಂಡ್ಸ್. ಸೊ ಇದು ಏನಿದೆ ಚೂಪು, ಇದು ಕರೆಕ್ಟಾಗಿ ಬರೋ ರೀತಿ ನೋಡ್ಕೊಳ್ಳಿ. ಯಾಕಂದರೆ ಫಿನಿಶಿಂಗ್ ನೀಟಾಗಿ ಬರಬೇಕಂದ್ರೆ ಅದು ನಾವು ಕಟ್ಟಿಂಗ್ ಮಾಡ್ಕೊಳ್ಳೋದು ಕೂಡ ನೀಟಾಗೆ ಇರಬೇಕು. ಇಲ್ಲ ಅಂದರೆ ಅದು ಫಿನಿಶಿಂಗ್ ಅನ್ನೋದು ನೀಟಾಗೆ ಬರೋದಿಲ್ಲ. ಸೊ ನಾನೀಗ ಸ್ಟಾರ್ ನೆಕ್ ಏನಿದೆ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗೆ. ಇದು ಗೊತ್ತಾಯ್ತಲ್ಲ ಯಾವ ರೀತಿ ಮಾರ್ಕಿಂಗ್ ಮಾಡಿ ಇದು ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ನಾನೀಗ ಪೈಪಿಂಗ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಇದನ್ನು ನಾವು ಇದು ಶೇಪ್ ಏನಿದೆ ಇದನ್ನು ನಾನು ಹಾಗೆ ಅಂದಾಜು ಮೇಲೆ ಕಟ್ ಮಾಡಿ ತೆಗಿತಾ ಇದ್ದೀನಿ. ಯಾಕಂದರೆ ನಿಮಗೊಂದು ಅಂದಾಜು ಇರಲಿ ಅಂತ ಅಷ್ಟೇ. ನಿಮ್ಮ ಒಂದು ಮೆಜರ್ಮೆಂಟ್ ಪ್ರಕಾರ ನೀವು ಕಟ್ ಮಾಡ್ಕೊಂಡಿರ್ತೀರಲ್ವ. ಹಾಗಾಗಿ ನೋಡಿ, ಈ ರೀತಿ ಬ್ಲೌಸಿಂದ ಏನಿದೆ ಶೇಪು ಬಂದಿದೆ. ಈಗ ನೆಕ್ಸ್ಟು ನಾನು ಪೈಪಿಂಗು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನೀಗ ಪೈಪಿಂಗಿಗೆ ಅಂತ 2 ಕಲರ್ ತೊಗೊಂಡಿದ್ದೀನಿ. ಒಂದಕ್ಕೆ ರೆಡ್ ಕಲರ್ ಹಾಕ್ತೀನಿ, ಇನ್ನೊಂದಕ್ಕೆ ಬ್ಲ್ಯಾಕ್ ಕಲರು ಹಾಕಿ ನಿಮಗೆ ಹೊಲಿದು ತೋರಿಸಿದ್ರೆ ಡಿಫ್ರೆನ್ಸು ಗೊತ್ತಾಗುತ್ತೆ. ಹಾಗಾಗಿ ನಾನೀಗ ಫಸ್ಟು ಇದು ಏನಿದೆ ಪೈಪಿಂಗು ಕ್ರಾಸ್ ಪೀಸ್ನ ಫಸ್ಟು ಕಟ್ ಮಾಡ್ಕೊತೀನಿ. ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದೀನಿ ನಿಮಗೆ ಆಲ್ರೆಡಿ ಯಾವ ರೀತಿ ಅಂತ. ಇನ್ನೊಂದ್ಸಲಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ಇದು ಏನಿದೆ ಈ ರೀತಿ ಇದು ಬಿಗಿನರ್ಸಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಪ್ರತಿ ಸಾಲನೇ ಈ ಒಂದು ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಯಾವಾಗಲೂ ಇಲ್ಲಿ ಕೆಳಗಡೆನೂ ಸ್ಟ್ರೈಟು, ಈ ಪಕ್ಕದಲ್ಲೂ ಸ್ಟ್ರೈಟ್ ಇರಬೇಕು. ಈ ಸ್ಟ್ರೈಟು ಮ್ಯಾಚ್ ಆಗೋಬೇಕು ನೋಡಿ. ಈ ರೀತಿ ಮ್ಯಾಚ್ ಆಗಬೇಕು. ಈ ರೀತಿ ಮ್ಯಾಚ್ ಆದಮೇಲೆ ಇಲ್ಲೇನು ಮೂಲೆ ಇದೆ ಇದನ್ನು ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ಆವಾಗ ಪೈಪಿಂಗ್ ಅನ್ನೋದು
ತುಂಬ ನೀಟಾಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇಲ್ಲಿ ಏನಿದೆ ಬಟ್ಟೆ ಈ ಕ್ರಾಸ್ ಪೀಸ್ ಈ ರೀತಿ ಬಂದಿರುತ್ತೆ. ನಿಮಗೆ ಇದು ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಕನ್ಫ್ಯೂಸ್ ಆಗೋದಿದ್ರೆ ನೀವು ಒಂದು ಲೈನನ್ನು ಹಾಕೋಬೇಕು, ಸೀದಾ ಯಾವುದು ಉಲ್ಟಾ ಯಾವುದು ಅಂತ. ನೋಡಿ, ಇದು ಉಲ್ಟಾ ಆಗಿರೋದ್ರಿಂದ ನಾನು ಈ ರೀತಿ ಮಾಡ್ಕೊತೀನಿ, ಯಾಕಂದ್ರೆ ಪ್ರತಿ ಪೀಸಿಗೂ ಇದು ಕಾಣುತ್ತೆ ಕುರ್ತು, ಹಾಗಾಗಿ. ಸೊ ಈಗ ಇಲ್ಲಿ ನಾವು ಇದನ್ನು ನಾನು 1 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಈಗ 2 ಮೆಥಡ್ ಏನು ಹೇಳ್ಕೊಡ್ತಿದ್ದೀನಿ, ಎರಡಕ್ಕೂ ನಾನು ಒಂದೇ ರೀತಿ ಯೂಸ್ ಮಾಡ್ತೀನಿ. ಇನ್ನೊಂದಕ್ಕೆ 1 ಕಾಲು ಬೇಕಾಗತ್ತೆ, ನೀವು ಜಾಸ್ತಿನೇ ಕಟ್ ಮಾಡಿಕೊಂಡ್ರು ಪರವಾಗಿಲ್ಲ. ನೋಡಿ, ಇದೇನಿದೆ 1 ಪಾಯಿಂಟ್ ಅಷ್ಟು ಜಾಸ್ತಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು, ಬ್ಲ್ಯಾಕ್ ಕಲರು. ಈ ರೀತಿ ನಾನು ಬ್ಯಾಕ್ ಸೈಡ್ ಮಾತ್ರ ಹೊಲಿತಾ ಇರೋದ್ರಿಂದ ನಾನು 1-2 ಪೀಸು ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದಕ್ಕೆ ಸೇಮ್ 1 ಇಂಚ್ ಎಷ್ಟಿದೆ ಅಷ್ಟನ್ನೇ ಕಟ್ ಮಾಡ್ಕೊಳ್ಳಿ. ಇದಕ್ಕೊಂಚೂರು ನಾನು 1 ಪಾಯಿಂಟ್ ಅಷ್ಟು ಜಾಸ್ತಿನೇ ಕಟ್ ಮಾಡ್ಕೊತಾ ಇದ್ದೀನಿ, ಬ್ಲ್ಯಾಕ್ ಕಲರು. ಸೊ ಪೈಪಿಂಗ್ ಮಾಡೋದಕ್ಕೆ ನಿಮಗೆ ಇದು ರಾ ಸಿಲ್ಕ್ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ ರಾ ಸಿಲ್ಕ್ ಬಟ್ಟೆ ಏನಿರತ್ತಲ್ವ, ಈ ಥರ ಒಂದು ಬಟ್ಟೆನ ಪೈಪಿಂಗಿಗೆ ಯೂಸ್ ಮಾಡಿದರೆ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಸೊ ನಾನೀಗ ಇದು ಏನಿದೆ ಇದನ್ನು ಕರೆಕ್ಟಾಗಿ 1 ಇಂಚಿಗೆ ಇದನ್ನು ಕಟ್ ಮಾಡ್ಕೊಂಡಲ್ಲ, ಅದೇ ರೀತಿ ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನೀಗ 1 ಇಂಚಿಗೆ ಇದು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಉಲ್ಟಾ ಯಾವುದು ಸೀದಾ ಯಾವುದು ಇಲ್ಲಿ ಮಾರ್ಕಿಂಗಲ್ಲಿ ಗೊತ್ತಾಗುತ್ತೆ. ನೀವು ಯಾವಾಗಲೂ ಫಸ್ಟು ಸೀದಾ ಇಟ್ಕೊಂಡ್ಬಿಟ್ಟು ಇದನ್ನು ಈ ಸೀದಾ ಏನಿದೆ ಇದ್ರ ಮೇಲೆ ಇಡಬೇಕು. ಪ್ರತಿ ಸಾಲಿನೂ ಕ್ರಾಸ್ ಪೀಸ್ ಅನ್ನೋದು ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊಬೇಕು, ಹಾಗೆ ಪರ್ಫೆಕ್ಟಾಗಿ ಸ್ಟಿಚಿಂಗ್ನ ಮಾಡ್ಕೊಬೇಕು. ಕ್ರಾಸ್ ಪೀಸ್ ಜಾಯಿಂಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾರ್ನರ್ ಏನಿದೆ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಹೊಲಿಗೆ ಅನ್ನೋದನ್ನು ಹಾಕೋಬೇಕು. ಸೊ ಅದೇ ರೀತಿ ಇದು 2 ಕೂಡ ಸೇಮ್ ಮೆಥಡಲ್ಲೇ ನಾನು ಹೊಲಿದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ನಾನೀಗ ಫಸ್ಟು ಈ ಬ್ಲ್ಯಾಕ್ ಕಲರ್ ಏನಿದೆ ಇದನ್ನು ಜೋಡಿಸ್ಬಿಟ್ಟು ನೀಟಾಗಿ ಹೊಲಿಗೆ ಅನ್ನೋದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಕಾರ್ನರಿಂದ ಈ ಪಾಯಿಂಟು ಕಾಣಿಸ್ತಿದೆಯಾ, ಈ ಒಂದು ಪಾಯಿಂಟಿಂದ ಈ ಒಂದು ಪಾಯಿಂಟಿಗೆ ಹೊಲಿಗೆನ ಹಾಕೋಬೇಕು. ಸ್ಟಾರ್ಟಿಂಗ್ ಯಾವಾಗಲೂ ಗಂಟು ಹೊಲಿಗೆ ಅನ್ನೋದನ್ನು ಹಾಕೋಬೇಕು. ಬಿಗಿನರ್ಸ್ ಆದಷ್ಟು ನಿಧಾನಕ್ಕೆ ಹೊಲಿಯಿರಿ, ಫಾಸ್ಟಾಗೆ ಹೊಲಿಯೋಕ್ಕೆ ಹೋಗಬೇಡಿ. ನೋಡಿ, 2 ಸೈಡು ನಾನು ಗಂಟು ಹೊಲಿಗೆ ಹಾಕೊಂಡಿದ್ದೀನಿ ಆಲ್ರೆಡಿ. ಸೊ ಈಗ ಇದು ಶೇಪ್, ಇದು ಯಾವ ಶೇಪಲ್ಲಿ ಇದೆಯೋ ಅದೇ ಶೇಪಲ್ಲೇ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಏನಿದೆ ಇದು ಪೀಸು ಸ್ಟ್ರೈಟಾಗೆ ಬರುತ್ತೆ. ಸೊ ಅದೇ ರೀತಿ ಈ ರೆಡ್ ಕಲರ್ನು ನಾನು ಆಮೇಲೆ ಜೋಡಿಸ್ಕೊತೀನಿ. ಸೊ ಈಗ ಇದನ್ನು ಹೊಲಿಯೋದು ಹೇಗೆ ಅಂತ ಫಸ್ಟು ತೋರಿಸ್ತೀನಿ. ಫಸ್ಟ್ ಈಗ ಈ ಒಂದು ಡಿಸೈನ್ ಏನಿದೆ ಇದಕ್ಕೆ ನಾನು ಹೊಲಿತಾ ಇದ್ದೀನಿ. ಇದು ಏನಿದೆ ಫಸ್ಟು ನಾವು ನೆಕ್ಕಿಗೆ ಆಗತ್ತಾ ಅಳತೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಬೇಕು, ಯಾಕಂದರೆ ಆಮೇಲೆ ಶಾರ್ಟೇಜ್ ಬಂದರೆ ಮತ್ತೆ ನಾವು ಜೋಡಿಸ್ಕೋಬೇಕಾಗತ್ತೆ. ಅದಕ್ಕೆ ಫಸ್ಟೇ ನಾವು ಯಾವಾಗಲೂ ಪೈಪಿಂಗ್ ಮಾಡೋಕ್ಕಿಂತ ಮುಂಚೆ ಇದನ್ನು ನೋಡ್ಕೋಬೇಕು. ನೋಡಿ, ಇದು ಪರ್ಫೆಕ್ಟಾಗಿ ಇದೆ. ಸೊ ಈ ಪೈಪಿಂಗ್ ಹಚ್ಚೋಕ್ಕಿಂತ ಮುಂಚೆ ಸೊ ನಾನು ಈಗ ಏನು ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ಮೆಥಡು, ಇದಕ್ಕೆ ನಾವು ಬಟ್ಟೆನ ತಿರುಗಿಸ್ಬಿಟ್ಟು ಹೊಲಿಬೇಕು ಫಸ್ಟು. ಇದು ಮೊದಲನೇ ಮೆಥಡು. ಇನ್ನೊಂದು ಮೆಥಡು ಹಾಗೆ ಡೈರೆಕ್ಟಾಗಿ ನಾವು ಪೈಪಿಂಗ್ ಹಚ್ಬೋದು. ಈ ಒಂದು ವಿಧಾನ ಏನಿದೆ ಇದಕ್ಕೆ ನಾವು ಬಟ್ಟೆನ ತಿರುಗಿಸ್ಬಿಟ್ಟು ಹೊಲಿಬೇಕಾಗತ್ತೆ. ಸೊ ಹಾಗಾಗಿ ಇದೇನಿದೆ ಸೀದಾ ಇಟ್ಕೊಂಡ್ಬಿಟ್ಟು ಸೀದಾನ ಕೆಳಗೆ ಮಾಡ್ಕೊಳ್ಳಿ. ಆಮೇಲೆ ಇದೇನಿದೆ ಬಟ್ಟೆ ಇದನ್ನು ನಾವು ಕೆಳಗಡೆ ಈ ರೀತಿ ಇಟ್ಬಿಟ್ಟು ನೀಟಾಗಿ ಪಿನ್ ಮಾಡಿಕೊಂಡು ಇದನ್ನು ತಿರುಗಿಸ್ಬಿಟ್ಟು ಹೊಲಿಬೇಕಾಗತ್ತೆ. ಸೊ ಈಗ ನಾನು ಬಿಗಿನರ್ಸ್ ಇದು ಲೈನಿಂಗ್ ಇರತ್ತಲ್ವ, ಲೈನಿಂಗು ಇದ್ರೆ ತಿರುಗಿಸಿ ಹೊಲಿರಿ, ಇಲ್ಲ ನಾವು ಕ್ಯೂನಿ ಬಟ್ಟೆಗೆ ಹೊಲಿತೀವಿ ಅಂದರೆ ಇದೇ ಮೆಥಡ್ನ ಫಾಲೋ ಮಾಡಿ ಈ ರೀತಿ ಇಟ್ಕೊಂಡು ಅಡ್ಜಸ್ಟ್ ಮಾಡಿ ಇಲ್ಲಿ ಪಿನ್ನನ್ನು ಹಾಕೋಬೇಕು. ನೀವು ಇಲ್ಲಿ ಮಧ್ಯೆ ಎಷ್ಟು ಗ್ಯಾಪ್ ಬಿಟ್ಟಿದ್ದೀರೋ ನೆಕ್ ಬಿಡ್ತು 2.5 ಬಿಟ್ಟಿದ್ರೆ 5 ಇಂಚು ಗ್ಯಾಪ್ ಇಡಬೇಕು.
5 ಇಂಚ್ ಗ್ಯಾಪ್ ಇಟ್ಟು ಪಿನ್ ಮಾಡ್ಕೊಳ್ಳಿ ಸುತ್ತಲೂ ನೀಟಾಗೆ. ಸೊ ನಾನೀಗ ಪಿನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನೀಗ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಸುತ್ತಲೂ ಪಿನ್ ಹಾಕ್ಕೊಂಡ್ರೆ ನಿಮಗೆ ಅದೇನಿದೆ ಗ್ಯಾಪು ಆಚೆ ಈಚೆ ಹೋಗಲ್ಲ, ಕರೆಕ್ಟಾಗಿ ಕೂತಿರುತ್ತೆ. ಸೊ ಈಗ ನಾವು ಇಲ್ಲಿ ಸುತ್ತಲೂ ಏನಿದೆ 1/4 ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹಾಕಬೇಕು. ಇದು ಯಾವ ಡಿಸೈನ್ ಏನಿದೆ, ಡಿಸೈನ್ ಹೆಂಗೆ ಇರಲಿ 1/4 ಇಂಚ್ ಗ್ಯಾಪಲ್ಲೇ ನೀವು ಹೊಲಿಗೆ ಅನ್ನೋದನ್ನು ಹಾಕಬೇಕು. ಸೊ ಹೊಸೊಬ್ರು ನೋಡ್ತಾ ಇರೋದ್ರಿಂದ ನಾನು ಈ ಮೆಥಡ್ ಏನಿದೆ ಇನ್ನೊಂದ್ಸಲಿ ನಿಮಗೆ ತಿಳಿಸ್ಕೊಡ್ತೀನಿ. 1/4 ಇಂಚ್ ಗ್ಯಾಪಲ್ಲಿ ಹೊಲಿಗೆ ಯಾವ ರೀತಿ ಪರ್ಫೆಕ್ಟಾಗಿ ಬರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇದು 1/4 ಇಂಚ್ ಗ್ಯಾಪು. ಸೊ ನೀವು ಈ ಒಂದು ಮೆಥಡ್ ಯೂಸ್ ಮಾಡಿ, ನಾನು ಹೇಳೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದು ಫೂಟ್ ಏನಿದೆ, ಈ ಫೂಟ್ ಎಡ್ಜು ಮತ್ತು ಈ ಬಟ್ಟೆ ಕಟ್ ಮಾಡಿದ್ದೀವಲ್ವಾ ಡಿಸೈನು, ಅದ್ರ ಎಡ್ಜು ನೀಟಾಗಿ ಈ ರೀತಿ ಇಟ್ಕೋಬೇಕು. ಈ ಎಡ್ಜು ಯಾವಾಗಲೂ ಇದು ಸಮವಾಗಿ ಬರ್ತಾ ಹೋಗ್ಬೇಕು, ಫೂಟ್ ಎಡ್ಜು ಮತ್ತು ಈ ಕ್ಲಾತ್ ಎಡ್ಜು. ಸೊ ನೋಡಿ, ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಈ ಫೂಟ್ ಎಡ್ಜು ಮತ್ತು ಈ ಬಟ್ಟೆ ಏನಿದೆ ಎಡ್ಜು ಸೇಮು ಬರ್ತಾ ಹೋಗ್ಬೇಕು. ನಾನು ನಿಧಾನಕ್ಕೆ ಒಂದು ಸ್ವಲ್ಪ ತೋರಿಸ್ತೀನಿ, ಆಮೇಲೆ ಫಾಸ್ಟಾಗಿ ಓಡಿಸ್ತೀನಿ ನೋಡಿ. ಸೊ ಈ ಥರ ಕರ್ವ್ ಇದ್ದಾಗ ಸ್ವಲ್ಪ ನಿಧಾನನೇ ಹೊಲಿಬೇಕು. ಸೊ ಆ ಎಡ್ಜ್ ಏನಿದೆ ಮಿಸ್ ಆಗಬಾರ್ದು. ಸೊ ಈ ರೀತಿ ತಿರ್ಗಿಸ್ಕೊಂಡ್ರೆ ನೀಟಾಗೆ ಹೊಲಿಬೇಕು. ಆವಾಗ ನೀವು ಕಟ್ ಮಾಡಿರುವಂಥ ಡಿಸೈನ್ ಏನಿದೆ ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ. ಸೊ ನೋಡಿ, ಇದೇನು ಎಡ್ಜು, ಈ ಎಡ್ಜು ಸಮವಾಗಿ ನಾನು ಹೊಲಿತಾ ಇದ್ದೀನಲ್ವ, ಅದೇ ರೀತಿ ಹೊಲಿಬೇಕು. ಸೊ ಯಾವಾಗಲೂ ದಾರನೂ ಕೂಡ ಪರ್ಫೆಕ್ಟ್ ಆಗಿರೋದು ತಗೋಬೇಕು. ಸೊ ಇಲ್ಲಿ ಬಂದಾಗ ಏನು ಮಾಡ್ಬೇಕಂತ ತಿಳಿಸ್ತೀನಿ ನೋಡಿ. ಇದು ಏನಿದೆ ಈ ಡಿಸೈನ್ ಏನಿದೆ ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ನೀವು. ಸೊ ಇಲ್ಲಿ ಇಲ್ಲಿಂದ ಇಲ್ಲಿಗೆ 1/4 ಇಂಚ್ ಗ್ಯಾಪಲ್ಲಿ ನಿಲ್ಲಿಸ್ಕೋಬೇಕು ನೀವು. ಸೊ ನೋಡಿ, ಈ ರೀತಿ ನಿಲ್ಲಿಸ್ಬಿಟ್ಟು ಸೂಜಿ ಅನ್ನೋದು ಒಳಗಡೆ ಹಾಕಿರಬೇಕು. ಆಮೇಲೆ ಫೂಟು ಮೇಲೆ ಎತ್ಬಿಟ್ಟು ನೀವು ಈ ಥರ ತಿರುಗಿಸಿದಾಗ ನೋಡಿ, ಇದು ಈ ಫೂಟ್ ಏನಿದೆ ಈ ಎಡ್ಜಿಗಿಂತ ಹೊರಗಡೆನೆ ಬರ್ತಾ ಇದೆ. ಹಾಗಾಗಿ ನಾವು ಇನ್ನೊಂದ್ಸಲಿ ಅದು ಏನಿದೆ ಸೂಜಿ ಸ್ವಲ್ಪ ಮುಂದಕ್ಕೆ ಹಾಕಬೇಕು. ಒಂದ್ಸಲಿ ಹಾಕ್ಬಿಟ್ಟು ತಿರುಗಿಸಿದಾಗ ನಿಮಗೆ ಪರ್ಫೆಕ್ಟಾಗಿ ಮತ್ತೆ 1/4 ಇಂಚಿಗೆ ಅದು ಬರ್ತಾ ಹೋಗುತ್ತೆ ನೋಡಿ. ಸೊ ಇದೇ ಮೆಥಡಲ್ಲೇ ಫುಲ್ಲು ಹೊಲ್ಕೋಬೇಕಾಗ. ಸೊ ಇದು ಕೂಡ ಈಸಿ ಮೆಥಡ್, ಬಿಗಿನರ್ಸಿಗೆ ಇದು ತುಂಬ ಈಸಿ ಮೆಥಡ್. ತಿರುಗಿಸಿ ಹೊಲಿದು ಆಮೇಲೆ ಪೈಪಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಗಂಟೊಲ್ಗೆನ ಹಾಕೋದು. ಸೊ ಈಗ ಇಲ್ಲಿ ಬಟ್ಟೆ ಏನಿದೆ ಎಕ್ಸ್ಟ್ರಾ ಇದನ್ನ ಕಟ್ ಮಾಡ್ಕೋಬೇಕು. ಸೊ ಈಗ ನಾನು ಕಟ್ ಮಾಡ್ಕೊಂಡಿದ್ದೀನಲ್ವ, ಇಲ್ಲೇನಿದೆ ಮೂಲೆ, ಇಲ್ಲಿ ಕಂಪಲ್ಸರಿ ಕಟ್ ಮಾಡ್ಕೊಬೇಕು. ಮತ್ತು ಇಲ್ಲಿ ದೂರ ಈ ರೀತಿ 1 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ಮೂಲೆ ಏನಿದೆ ನೋಡಿ, ಮೂಲೆ ಏನಿದೆ ಇಲ್ಲಿವರೆಗೂ ಕಟ್ ಆಗಬೇಕಿದು. ಸೊ ಥ್ರೆಡ್ ಸ್ಟಿಚಿಂಗ್ ಏನಿದೆ ಅದಕ್ಕಿಂತ 1 ಪಾಯಿಂಟು ಈಚೆನೆ ಹೀಗೆ ಕಟ್ ಮಾಡ್ಕೋಬೇಕು. ಸೊ ಈಗ ಇದು ನಾವು ತಿರುಗಿಸಿ ಹೊಲಿಯಕ್ಕಿಂತ ಮುಂಚೆ ಇದು ಏನು ಬಟ್ಟೆ ಇದೆ ಅಲ್ವಾ, ಇದನ್ನು ನಾವು 1 ಇಂಚಿ ಬರೋ ರೀತಿ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ಇದು ಏನಿದೆ ನಾವು ಎಡ್ಜು ಈ ರೀತಿ ಮಡಚಿ ಹೊಲ್ಕೊಬೇಕು. ಇದನ್ನು ನಾನು ಮಡಚಿ ಹೊಲ್ಕೊಂಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ನಾನು ಈ ರೀತಿ ಫೋಲ್ಡಿಂಗ್ ಮಾಡಿ ಹೊಲ್ಕೊಂಡಿದ್ದೀನಿ ಎಡ್ಜ್ ಏನಿತ್ತು ಇದನ್ನು. ಸೊ ಈಗ ಇದನ್ನು ನಾವು ತಿರುಗಿಸಿ ಹೊಲಿಬೇಕು ಈ ರೀತಿ ನೋಡಿ.
ಸೀದಾ ಬರೋ ರೀತಿ ಹೊಲಿಬೇಕು. ಇಲ್ಲಿ ಕಿನಾರಿ ಸ್ಟಿಚಿಂಗ್ ಹಾಕೊಂಡ್ರೆ ಬೆಸ್ಟು. ಈಗ ನಾನು ಕಿನಾರಿ ಸ್ಟಿಚಿಂಗು ಹಾಕೊತಾ ಇದ್ದೀನಿ. ನಾನೀಗ ಇಲ್ಲಿ ತುದಿಗೆ ಹೊಲಿಗೆನ ಹಾಕೊತಾ ಇದ್ದೀನಿ. ಸೊ ಇದೆಲ್ಲ ಶೇಪ್ ಏನಿದೆ ನೀಟಾಗಿ ಹೊರಗೆ ತಕೊಬೇಕಿದು. ಇದೇನು ಹೊಲಿಗೆ ಬಂದಿದೆ ಅಲ್ವಾ, ಇದನ್ನ ನೀಟಾಗಿ ಜೋಡಿಸಿಟ್ಕೊಂಡ್ಮೇಲೆ ನೀವು ಕಿನಾರಿ ಸ್ಟಿಚಿಂಗ್ ಹಾಕ್ತಾ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಡಿಸೈನ್ ಇಂದು. ಈಗ ನಾವು ಪೈಪಿಂಗ್ ಏನು ಹೊಲ್ಕೊಂಡಿದೀವಲ್ವಾ ಕ್ರಾಸ್ ಪೀಸ್, ಅದನ್ನ ಜಾಯಿಂಟ್ ಮಾಡ್ತೀನಿ ಈಗ. ನೋಡಿ, ಇದು ಕ್ರಾಸ್ ಪೀಸ್ ಏನಿದೆ ಇದನ್ನ ನಾವು ಸ್ಟಾರ್ಟಿಂಗು ಸಮವಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇದು ಏನಿದೆ ಸೀದಾ ಇರೋದನ್ನ ನಾವು ಈ ರೀತಿ ಹಾಕೊಳ್ಳೋಣ. ಇದು ಮೇಲಿರಲಿ, ಈ ರೀತಿ ಇಟ್ಕೊಂಡ್ಬಿಟ್ಟು ಇದು ಏನಿದೆ ಸೀದಾ ಸೀದಾ ಇರ್ಬೇಕು ಯಾವಾಗಲೂ. ಸೊ ಇದನ್ನ ನಾವು ಇಷ್ಟು ಗ್ಯಾಪಲ್ಲಿ ಬಟ್ಟೆ ಬಿಡಬೇಕು. ಇಷ್ಟು ಗ್ಯಾಪಲ್ಲಿ ನಾವು ಬಟ್ಟೆ ಬಿಟ್ಟು ಈ ಹೊಲಿಗೆ ಏನು ಬಂದಿದೆ ಕಿನಾರಿ ಸ್ಟಿಚಿಂಗ್ ಅನ್ನಲ್ಲ ತುದಿಯಲ್ಲಿ, ಅದೇ ತುದಿಗೆ ನೀವು ಹೊಲಿಗೆ ಅನ್ನೋದು ಹಾಕಬೇಕು. 1 ಪಾಯಿಂಟ್ ಅಷ್ಟೇ ದೂರ. ನೋಡಿ, ಈ ರೀತಿ ಇಷ್ಟು ಬಟ್ಟೆ ಬಿಡ್ಕೋಬೇಕು. ನಾನು ಸೀದಾ ಇಟ್ಕೊಂಡಿದ್ದೀನಿ ಇಲ್ಲಿ. ಇದು ಸೀದಾ ಮತ್ತೆ ಇದು ಸೀದಾ, ಈ ಸೀದಾ ಜಾಯಿಂಟ್ ಮಾಡ್ಕೊಬೇಕು ಈ ರೀತಿ. ಆಮೇಲೆ ಇದು ಯಾವಾಗಲೂ ಪಟ್ಟಿ ಅನ್ನೋದು ಮೇಲಿರಬೇಕು. ಇಷ್ಟು 1 ಪಾಯಿಂಟ್ಗಿಂತ ಸ್ವಲ್ಪ ಜಾಸ್ತಿ ಬಟ್ಟೆ ಬಿಟ್ಕೊಂಡು ನೀವು ತುದಿಯಲ್ಲಿ ಹೊಲಿಗೆನ ಹಾಕಬೇಕು. ಶೇಪ್ ಬಂದಾಗ್ಲೂ ಅಷ್ಟೇ, ಆ ಶೇಪ್ ಬಂದ ತಕ್ಷಣ ನೀಟಾಗಿ ನಿಧಾನವಾಗಿ ಹೊಲಿರಿ. ಕಿನಾರಿ ಸ್ಟಿಚಿಂಗ್ ಅಂದ್ರೆ ಕಿನಾರಿ ಸ್ಟಿಚಿಂಗ್ಗೆ ಹಾಕಬೇಕು. ಸೊ ಅದಕ್ಕಿಂತ ಒಳಗಡೆ ಜಾಸ್ತಿ ಬಟ್ಟೆ ತಗೊಂಡ್ರೆ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರಲ್ಲ. ಆದಷ್ಟು ತುದಿಗೆ ಹೊಲಿಗೆನ ಹಾಕೊಡಿ ಈ ಬಟ್ಟೆಗೆ. ನೋಡಿದ ಶೇಪ್ ಬಂದಾಗ ಈ ರೀತಿ ಇಟ್ಕೋಬೇಕು. ಸೊ ಈ ರೀತಿ ಬಂದಾಗ ನೀವು ನೋಡಿ ಫಸ್ಟ್ ಈ ರೀತಿ ಇಟ್ಕೋಬೇಕು. ಇಲ್ಲಿ ಬಟ್ಟೆ ಏನಿದೆ ಇದು ಸ್ಟ್ರೈಟ್, ಇದು ಏನಿದೆ ಶೇಪ್ ಈ ಕಡೆ ಹಾಕೊಳ್ಳಿ. ಈಗ ನೀಡಲ್ ಒಳಗಿರ್ಬೇಕು. ಮತ್ತೆ ಇದು ಏನಿದೆ ಬಟ್ಟೆ ಟರ್ನ್ ಮಾಡ್ಕೊಂಡ್ಬಿಟ್ಟು ಅದೆಷ್ಟು ಬಟ್ಟೆ ಬಿಡಬೇಕು ಅಷ್ಟು ಹೊರಗಡೆ ಇಟ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಏನ್ ಬಟ್ಟೆ ಬಿಡ್ತಿದಿರಲ್ಲ ಅದೇ ಮೇನ್ ಬೇಸ್ ಆಗುತ್ತೆ ಇದಕ್ಕೆ. ಈ ಎಡ್ಜು ಮತ್ತೆ
ಇದು ಏನಿದೆ ಸಮವಾಗಿ ಕಟ್ ಮಾಡ್ಕೊಳ್ಳೋಣ ಇಲ್ಲಿ. ಈಗ ಇದು ಏನಿದೆ ಇದನ್ನ ನಾವು ಅದೆಷ್ಟು ಬರುತ್ತೆ ನೀಟಾಗಿ ಅಷ್ಟು ಮಡ್ಚ್ಕೋಬೇಕು ನೋಡಿ. ನಿಮಗೆ ಅಲ್ಲಿ ಗೊತ್ತಾಗತ್ತೆ ದಪ್ಪ ಅದು ಫಿನಿಶಿಂಗು. ಸೊ ಇಷ್ಟು ಬಿಟ್ಬಿಟ್ಟು ಹೊಲಿಗೆ ಅನ್ನೋದನ್ನ ಹಾಕ್ಬೇಕು ನೋಡಿ. ಸೊ ಇದೇ ಮೇನ್ ಬೇಸ್. ಈಗ ಇಲ್ಲಿ ಏನ್ ಪಾಯಿಂಟ್ ಬಿಟ್ಟು ಹೊಲ್ದಿದ್ರಲ್ಲ ಅದೇ. ಸೊ ನೋಡಿ ಇದಿಷ್ಟು ಈ ರೀತಿ ಬರುತ್ತೆ ಪೈಪಿಂಗ್ ಅನ್ನೋದು. ಸೊ ನಾನೀಗ ಹೊಲಿಗೆ ಹಾಕ್ತೀನಿ. ಹೊಲಿಗೆ ಅನ್ನೋದು ಯಾವಾಗ್ಲೂ ಇಲ್ಲಿ ಬರಬೇಕು. ಈ ಬ್ಲಾಕ್ ಕಲರು ಮತ್ತೆ ಮೆಂತೆ ಕಲರ್ ಏನಿದೆ ಇಲ್ಲಿ ಜಾಯಿಂಟ್ ಆಗಿದೆ ಅಲ್ವಾ, ಅಲ್ಲೇ ಹೊಲಿಗೆ ಅನ್ನೋದು ಬರಬೇಕು. ಸೊ ಈ ಮೇನ್ ಕ್ಲಾತ್ ಯಾವ ಕಲರ್ ಇದೆ ಅದೇ ಕ್ಲಾತ್ ಕಲರ್ ಥ್ರೆಡ್ ನ ಉಪಯೋಗಿಸ್ಬೇಕು. ಸೊ ನೋಡಿ ಇದು ನಿಮಗೆ ಈಸಿ ಆದ ಮೆಥಡ್. ನೀವು ಯಾವ ಮೆಥಡ್ ಆದ್ರೂ ಯೂಸ್ ಮಾಡ್ಕೊಳ್ಳಿ. ಹೊಲಿಬೇಕಾದ್ರೆ ಕಪ್ಪು ಬಟ್ಟೆ ಮೇಲೆ ಈ ದಾರ ಬೀಳ್ಬಾರ್ದು, ಮೆಂತೆ ಕಲರ್ ದಾರ. ಆ ರೀತಿ ನೀವು ಹೊಲಿಬೇಕಾಗುತ್ತೆ. ಇದೇ ರೀತಿ ಫುಲ್ ನೀವು ಹೊಲಿಬೇಕು. ಇಲ್ಲೇನು ಕಷ್ಟಪಡೋ ಅಗತ್ಯ ಇಲ್ಲ. ಈಗ ಡಿಸೈನ್ ಹತ್ರ ಎಲ್ಲ ಇದು ಹೊಲಿಯೋದು ಈಸಿ ಆಗುತ್ತೆ ನಿಮಗೆ. ಆದಷ್ಟು ನೀವು ನಿಧಾನಕ್ಕೆ ಹೊಲಿರಿ. ಇದ್ರ ಮೇಲ್ ಬೀಳ್ಬಾರ್ದಷ್ಟೇ. ಪೈಪಿಂಗ್ ಮೇಲೆ ಯಾವಾಗ್ಲೂ ಥ್ರೆಡ್ ಅನ್ನೋದು ಬೀಳ್ಬಾರ್ದು. ಇದು ಸ್ಟಿಚಿಂಗ್. ನೋಡಿ ಇದೇನಿದೆ ಇದು ಕೂಡ ನೀಟಾಗೆ ಬರುತ್ತೆ. ಈ ರೀತಿ ಸ್ಟ್ರೈಟ್ ಇಟ್ಕೊಂಡ್ಬಿಡಿ. ಈ ಡಿಸೈನ್ ಬರುತ್ತಲ್ಲ ಮೂಲೆ ಸ್ಟ್ರೈಟ್ ಇಟ್ಕೊಂಡ್ರೆ ನಿಮಗೆ ಅದು ಕೂಡ ನೀಟಾಗೆ ಕೂರುತ್ತೆ ಒಳಗೆ. ಆ ಡಿಸೈನ್ ಬರೋ ಕಡೆ ಸ್ವಲ್ಪ ನಿಧಾನಕ್ಕೆ ಹೊಲಿರಿ. ನೋಡಿ ಫ್ರೆಂಡ್ಸ್, ಹೊಲ್ದಾದ್ಮೇಲೆ ತೋರಿಸ್ತೀನಿ ಇದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಸೊ ನಿಮಗೆ ಇಲ್ಲಿ ಡಿಸೈನ್ ಏನಿದೆ ಇದು ಕೂಡ ನೀಟಾಗಿ ಕಟ್ ಆಗಿದೆ. ಸೊ ಇಲ್ಲೂ ಅಷ್ಟೇ. ಸೊ ನೀವು ಒಂದ್ಸಲಿ ಐರನ್ ಮಾಡ್ಬಿಟ್ರೆ ನೀಟಾಗಿ ಅದು ಕುತ್ಕೊಳ್ಳುತ್ತೆ.
ಸೊ ಇಲ್ಲೂ ಕೂಡ ಏನು ಮಾಡಬೇಕು, ನೀವು ಎಡ್ಜು ಏನಿದೆ ಇದನ್ನು ನೀವು ನೀಟಾಗಿ ಒಂದು ಹೊಲಿಗೆನ ಹಾಕೊಂಡ್ರೆ ಸಾಕು. ಆಮೇಲೆ ನೀವು ಬೇಕಿದ್ರೆ ಇಲ್ಲಿ ಡಬಲ್ ಹೊಲಿಗೆ ಹಾಕೊತಾರೆ, ಇಲ್ಲಿ 1/4 ಇಂಚ್ ಗ್ಯಾಪಲ್ಲಿ ಹೊಲಿಗೆ ಹಾಕ್ತಾರಲ್ವ ಆ ರೀತಿ ಹಾಕೊಂಡ್ರು ಚೆನ್ನಾಗೇ ಕಾಣುತ್ತೆ. ಸೊ ಇದು ಒಂದು ಮೆಥಡು ನಾನು ಹೇಳ್ಕೊಟ್ಟಿರೋದು ಪೈಪಿಂಗು. ಸೊ ಬನ್ನಿ ಈಗ ನೆಕ್ಸ್ಟ್ ಇನ್ನೊಂದು ಹೊಲಿಯೋದು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದೇನು ಈ ಪೈಪಿಂಗ್ ಮೆಥಡಿಗೆ ಈ 1 ಇಂಚು ಏನಿದೆ ಇದನ್ನು ನಾವು 1/4 ಇಂಚು ಮಡಚಿ ಹೊಲಿಬೇಕು. 1/4 ಇಂಚು ಮಡಚಿ ಹೊಲಿಬೇಕು. ನೋಡಿ ಈ ರೀತಿ ಹೊಲ್ಕೊಂಡಿದ್ದೀನಿ. 1/4 ಇಂಚ್ ಗ್ಯಾಪಲ್ಲಿ 1/4 ಇಂಚು ಮಡಚಿಬಿಟ್ಟು ಈ ರೀತಿ ಹೊಲ್ಕೋಬೇಕು ಫಸ್ಟು. ಈಗ ನೆಕ್ ಏನಿದೆ ಇದು ಸೀದಾ ಇಟ್ಕೋಬೇಕು ಫಸ್ಟು. ಸೀದಾ ಅದು ಉಲ್ಟಾ ಅದು ನೋಡ್ಕೊಳ್ಳಿ ಫಸ್ಟು. ಸೊ ಈಗ ಈ ಸೀದಾ ಏನಿದೆ ಇದ್ರ ಮೇಲೆ ಈ ಪೈಪಿಂಗು ಏನಿದೆ ಮಡಚಿರೋದು ಈ ಕಡೆ ಇದೆ ನೋಡಿ. ಸೊ ಇದು ಓಪನ್ ಇದೆ ಇಲ್ಲಿ. ಇದನ್ನ ನಾವು 1/4 ಇಂಚ್ ಗ್ಯಾಪಲ್ಲಿ ಆ ಒಂದು ಪೈಪಿಂಗ್ ಯಾವ ರೀತಿ ಹೊಲಿದು ಅದೇ ರೀತಿ ಹೊಲಿಬೇಕು. ನೋಡಿ 1/4 ಇಂಚಿಂದ ಮೆಥಡ್ ಹೇಳ್ಕೊಟ್ಟಿದ್ದೀನಲ್ವಾ, ಶೇಪ್ ಬಂದಾಗ ನಿಧಾನಕ್ಕೆ ಹೊಲಿಬೇಕು. ಸೊ ಮೂಲೆ ಸೈಡ್ ಏನಿದೆ ಇದನ್ನ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ, ಯಾಕಂದ್ರೆ ಬಟ್ಟೆ ಒಂದೊಂದ್ಸಲಿ ಹೊರ ಬಂದಿದ್ರೆ ಅಂತ. ಸೊ ಈ ರೀತಿ ಆದ್ಮೇಲೆ ಈಗ ನಾನಿಲ್ಲಿ ಕಟ್ ಮಾಡ್ಕೊಂತ ಇದ್ದೀನಿ. ಸೊ ಇಲ್ಲಿ ಶೇಪ್ ಏನಿದೆ ಮೂಲೆ ಇದನ್ನ ಮೇಲ್ಗಡೆ ರೆಡ್ ಕಲರ್ ಏನಿದೆ ಇದನ್ನ ಮಾತ್ರ ಕಟ್ ಮಾಡ್ಕೋಬೇಕು ನೀವು. ಈ ಕೆಳಗಡೆ ಬಟ್ಟೆ ಕಟ್ ಆಗಬಾರ್ದು. ನೋಡಿ ಈ ತರ ರೆಡ್ ಕಲರ್ ಮಾತ್ರ ಕಟ್ ಮಾಡ್ಕೋಬೇಕು. ಇದನ್ನು ಸೇಮ್. ಸೊ ಈಗ ಇದೇನಿದೆ ಪೈಪಿಂಗ್ ಮಾಡೋದು ತಿಳಿಸ್ಕೊಡ್ತೀನಿ. ಸೊ ಇದು ನಾನು ಎಲ್ಲಾ ಪೈಪಿಂಗ್ ವಿಡಿಯೋದಲ್ಲೂ ತಿಳಿಸಿದ್ದೀನಿ. ಈ 1/4 ಇಂಚ್ ಗ್ಯಾಪ್ ಅಲ್ಲಿ ಏನು ಹೊಲ್ದಿದ್ದೀನಿ ಇದೇ ಮೇನ್ ಬೇಸು. ಸೊ ಇದು ಕೂಡ ಇದೇ ಡೈರೆಕ್ಷನ್ ಅಲ್ಲೇ ಇರ್ಬೇಕು. ಇದು ಯಾವ ಡೈರೆಕ್ಷನ್ ಇದೆ ಇದನ್ನು ಕೂಡ ಇದೇ ಡೈರೆಕ್ಷನ್ ಅಲ್ಲಿ ಇಟ್ಕೋಬೇಕು. ಮತ್ತೆ ಈ ಎರಡು ಕೂಡ ಫೋಲ್ಡ್ ಆಗಬೇಕು, ಕೆಳಗಡೆ ಬಟ್ಟೆ ಮತ್ತೆ ಮೇಲ್ಗಡೆ ಬಟ್ಟೆ ಎರಡು ಫೋಲ್ಡ್ ಆಗಬೇಕು. ನೋಡಿ ಇದು ಏನ್ ಫೋಲ್ಡ್ ಮಾಡೋ ಹೊಲಿತಿರಲ್ಲ ಇದೇ ಮೇಯ್ನು. ಸೊ ಇದು ಎರಡು ಒಟ್ಟಿಗೆ ನಿಮಗೆ ಈ ರೀತಿ ಹೊಲಿದ್ರೆ ಗಟ್ಟಿ ಸಿಗುತ್ತೆ. ಇಲ್ಲಿ ಅಕಸ್ಮಾತ್ ಇದು ಜಾರಿ ಇದೇ ಮೆಥಡಲ್ಲಿ ಹಿಂಗೆ ಹೊಲ್ಕೊಂಡೋದ್ರೆ ನಿಮಗೆ ಟೊಳ್ಳು ಬರುತ್ತೆ. ಹಾಗಾಗಿ ಇದು ಜಾರದೇ ಇರೋ ರೀತಿ ನೋಡ್ಕೋಬೇಕು ಯಾವಾಗಲೂ. ಈ ರೀತಿ ಯಾವ ಸೈಜ್ ಬೇಕೋ ನೋಡ್ಕೊಂಡು ಪೈಪಿಂಗ್ನ ಮಾಡ್ತಾ ಹೋಗ್ಬೇಕು. ನೋಡಿ ನಾನೀಗ ಪೈಪಿಂಗ್ ಹೊಲಿತಾ ಹೋಗ್ತೀನಿ.
ಸೊ ಅಲ್ಲೇ ಅದು ಯಾವ ತರ ಹೊಲ್ದ್ರೋ ಅದೇ ತರ ಇಲ್ಲೂ ಮೈನ್ ಕ್ಲಾತ್ ಯಾವ ಕಲರ್ ಇದೆಯೋ ಅದೇ ಥ್ರೆಡ್ನೇ ಯೂಸ್ ಮಾಡೋಣ, ಆ ಕಲರ್ ಥ್ರೆಡ್ನೇ ಯೂಸ್ ಮಾಡಬೇಕು. ನೋಡಿ ಇದು ನೀಟಾಗೆ ಫೋಲ್ಡ್ ಮಾಡ್ಕೊಳ್ಳಿ. ಕೆಳಗಿನ ಬಟ್ಟೆನೂ ಫೋಲ್ಡ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ನೋಡಿ, ಈ ರೀತಿ ಫಿನಿಶಿಂಗ್ ಬರಬೇಕು. ಇಲ್ಲೂ ಅಷ್ಟೇ ಮೇಲ್ಗಡೆ ನೀಟಾಗಿ ಮಡ್ಚಿರ್ಬೇಕು. ಸೊ ನೀವು ಸ್ಟಾರ್ಟಿಂಗ್ ಏನು ಮಡ್ಚುತ್ತೀರಲ್ವಾ ಅದೇ ಸೈಜ್ ಎಲ್ಲ ಕಡೆನೂ ಹೊಲಿತಾ ಹೋಗ್ಬೇಕು ಫ್ರೆಂಡ್ಸ್. ಸೊ ಇದನ್ನ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಈಗ ಸ್ಟಾರ್ ಡಿಸೈನ್ ಏನಿದೆ 2 ಮೆಥಡಲ್ಲಿ ತಿಳಿಸ್ಕೊಡ್ಬೇಕಲ್ವ, ಹಾಗಾಗಿ 2ರಲ್ಲಿ ಯಾವ ಮೆಥಡ್ ಆದ್ರೂ ನೀವು ಯೂಸ್ ಮಾಡ್ಕೊಬೋದು. ಸೊ ಇದು ಡೈರೆಕ್ಟ್ ಹೊಲಿಯುವಂಥದ್ದು, ಅದು ತಿರುಗಿಸಿ ಹೊಲ್ದಾದ್ಮೇಲೆ ಹೊಲಿಯುವಂಥದ್ದು. ಸೊ ಇದು ಎಕ್ಸ್ಪರ್ಟ್ಗಳಿಗೆ ನೀಟಾಗಿ ಬರುತ್ತೆ, ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಸೊ ಹಾಗಾಗಿ ಅಂದರೆ ನಿಧಾನಕ್ಕೆ ಹೊಲಿದ್ರೆ ನಿಮಗೂ ಈಸಿಯಾಗಿ ಬರುತ್ತೆ, ಟ್ರೈ ಮಾಡ್ಬೇಕಷ್ಟೆ. ಈ ಪೈಪಿಂಗ್ ಮೇಲೆ ಸ್ಟಿಚಿಂಗ್ ಬೀಳದೆ ಇರೋ ರೀತಿ ನೋಡ್ಕೋಬೇಕು. ಮೇನ್ ಕ್ಲಾತ್ ಏನಿದೆ ಎಡ್ಜು, ಪೈಪಿಂಗ್ ಎಡ್ಜು ಅಲ್ಲಿಗೆ ಹೊಲಿಗೆ ಬೀಳಬೇಕು. ಡಿಸೈನ್ ನಕ್ಕೆ ಯಾವಾಗಲೂ ಫಿನಿಶಿಂಗ್ ಬರೋ ರೀತಿ ಹೊಲಿದ್ರೆ ಅದು ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್. ಹಾಗಾಗಿ ನೋಡಿ ನಿಮಗೆ ಯಾವ ಮೆಥಡ್ ಪರ್ಫೆಕ್ಟ್ ಬರ್ತಾ ಇದೆ ಅನ್ಸುತ್ತೆ ಅದನ್ನೇ ಫಾಲೋ ಮಾಡಿ. ಸ್ಟಾರ್ಟಿಂಗ್ ಬಿಗಿನರ್ಸ್ ಅಂದಾಗ ಎಲ್ಲರೂ ಏನು ಫಸ್ಟಿಗೆ ಎಲ್ಲ ಪರ್ಫೆಕ್ಟ್ ಆಗಿ ಬರಲ್ಲ, ಹೊಲಿತಾ ಪರ್ಫೆಕ್ಟ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಸೊ ಯಾವತ್ತು ಫಸ್ಟಿಗೆ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಬಾರ್ದು. ಎಲ್ಲರಿಗೂ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ಹಾಗೆ ಆಗಿರುತ್ತೆ. ಹಾಗಾಗಿ ನೋಡಿ ಒಂದೇ ಸಲಿಗೆ ಬಿಡಬೇಡಿ, ಬರಲ್ಲ ನಂಗೆ ಅಂತ ಪ್ರಯತ್ನ ಅನ್ನೋದು ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ನೋಡಿ ಡಿಸೈನ್ ಬರೋವರೆಗೂ ಹಾಗೆ ಹೊಲಿರಿ, ಆಮೇಲೆ ಅದನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ. ಡಿಸೈನ್ ಬಂದ ತಕ್ಷಣ ಸ್ಟ್ರೈಟ್ ಮಾಡ್ಕೋಬೇಕಲ್ಲಿ. ನೋಡಿ ಇದು ಡಿಸೈನ್ ಇದೆ ಅಲ್ವಾ, ಇಲ್ಲಿ ಇದನ್ನ ಈ ರೀತಿ ಸ್ಟ್ರೈಟ್ ಆಗಿ ಮಾಮೂಲಿ ಮಡ್ಚಿಬಿಟ್ಟು ಹೊಲಿಬೇಕಾದ್ರೆ ಸ್ವಲ್ಪ ಸ್ಟ್ರೈಟ್ ಆಗಿ ಇಟ್ಕೋಬೇಕು ಈ ರೀತಿ. ಇದು ಜಾಯಿಂಟ್ ಬಟ್ಟೆ ಬಂದಿರೋದ್ರಿಂದ ನಿಮಗೆ ಎಳ್ದಂಗೆ ಅನ್ಸುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಸೊ ನೀಟಾಗಿ ಒಂದ್ಸಲಿ ಐರನ್ನು ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, 2 ಮೆಥಡಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಪೈಪಿಂಗ್ ಅನ್ನೋದು. ಯಾರಿಗೆ ಯಾವ ಒಂದು ಪೈಪಿಂಗ್ ಇಷ್ಟ ಆಗುತ್ತೆ ಹೊಲ್ದು ಬಿಟ್ಟು 2 ಪೈಪಿಂಗ್ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ಸೊ ಯಾವುದು ನಿಮಗೆ ಫಿನಿಶಿಂಗ್ ಅನ್ಸುತ್ತೋ ಆ ಮೆಥಡ್ನ ಫಾಲೋ ಮಾಡಿ. ಸೊ ನಿಮಗೋಸ್ಕರ ನಾನೀಗ ಇಲ್ಲಿ 2 ರೀತಿ ಪೈಪಿಂಗ್ ಮಾಡೋದನ್ನು ತೋರಿಸಿದ್ದೀನಿ. ಸೊ ನಿಮಗೆ ಯಾವುದು ಇಷ್ಟ ಅನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ನೇ ಮೆಥಡ್ ಇದು, ಸೆಕೆಂಡ್ನೇ ಮೆಥಡು ಈ ರೆಡ್ ಪೈಪಿಂಗ್ ಏನು ಡೈರೆಕ್ಟ್ ಮಾಡಿದ್ದೀನಿ,
ಇದು. ಸೊ ಪ್ಲೀಸ್ ಫ್ರೆಂಡ್ಸ್, ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಒಂದು ಮೆಥಡು ಈಸಿ ಅಂತ ಅನ್ನಿಸ್ತಾ ಇದೆ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.